ಬೈ ಎಲೆಕ್ಷನ್ನಲ್ಲಿ ಯೋಗೇಶ್ವರ್ ಬೆಂಬಲಿಗರು ಮೈತ್ರಿ ಖತಮ್ ಆಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಟಿಕೆಟ್ ಸಿಗದೆ ಹೋದರೆ ಯೋಗೇಶ್ವರ್ ಅವರಿಗೆ ಮೈತ್ರಿ ಇರಲ್ಲ. ನೋಡಪ್ಪ, ನಾನು ಅವ್ರ ಪಾರ್ಟಿ ವಿಚಾರಕ್ಕೆ ನಾನು ಇಂಟರ್ಫಿಯರ್ ಆಗಿ ನಾನು ತಯಾರಿಲ್ಲ. ಅವರು ಏನು ಬೇಕಾರೋ ಅವರು ಮಾಡ್ಕೊಳ್ಳಿ. ನನಗದೆಲ್ಲ ಇದು ಯಾವತ್ತಾರು ಒಂದಿನ ಏನಾದ್ರು ಅವ್ರವರಲ್ಲೇ ಸೆಟ್ಲ್ ಆಗಬೇಕು, ಏನು ಬೇಕಾದ್ರೂ ಹಾಕ್ಕೊಳ್ಳಿ. ನಾನು ಅದಕ್ಕೆ ಇಂಟರ್ಫಿಯರ್ ಆಗಿ ಹೋಗಲ್ಲ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನನಗೆ ಈ ಜನಕ್ಕೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು. ಅವ್ರ ಬದುಕಿನಲ್ಲಿ ನಾವೇನಾದ್ರು ಒಂದು ಬದಲಾವಣೆ ಮಾಡಬೇಕು, ನಮ್ಮನ್ನು ನೆನೆಸ್ಕೋಬೇಕು. ನನ್ನ ಡ್ಯೂಟಿ ಅಧಿಕಾರ ಇದೆ. ಏನಾದ್ರು ಈಗ ನೋಡಿ, ಅಧಿಕಾರ ಇದ್ದದಕ್ಕೆ 7th ಪೇ ಕಮಿಷನ್ ಮಾಡಿದ್ವಿ. ಈಗ ಎಲ್ಲರಿಗೂ ಬಡವರಿಗೆ ಸೈಟ್ ಹಂಚಬೇಕು ಅಂತ ಈಗ ಆಲೆ ಜಮೀನೆಲ್ಲ ಐಡೆಂಟಿಫೈ ಮಾಡಿದ್ವಿ. ಆಲೆ 70 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಐಡೆಂಟಿಫೈ ಮಾಡಿದ್ವಿ. ಇನ್ನು ಎಷ್ಟೆಷ್ಟಿದೆ ಎಲ್ಲ ಪರ್ಚೇಸ್ ಮಾಡಿ ಅಂತಲೂ ಕೂಡ ಹೇಳಿದ್ದೀನಿ. ಎಲ್ಲ ಬಡವ್ರಿಗೆ ಯಾರು ಸೈಟ್ ಇಲ್ಲ, ಯಾರು ಮನೆಗಿಲ್ಲ, ಯಾರು ಸಾಲ ಬೇಕು, ಯಾವ ಊರು ಬೇಕು, ಅಷ್ಟು ಕೆಲಸ ನಾವು ಮಾಡ್ಕೊಡ್ತೀವಿ. ನೋಡಪ್ಪ, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಹಿಂದೆ ಕಿತ್ತಾಡಿರ್ಲಿಲ್ವಾ? ಹಿಂದೇನು ಕಿತ್ತಾಡಿದ್ರು. ಒಂದಾಗ್ಯಾರೆ ನಾಳೆ ತಿರ್ಗಾ ಒದ್ದಾಗಲ್ಲ ಅನ್ನೋದು ಯಾವ ಗ್ಯಾರಂಟಿ? ಅದಕ್ಕೆ ನಾವು ಯಾವುದು ಇಂಟರ್ಫಿಯರ್ ಆಗಿ ಹೋಗಲ್ಲ. ಕಾಂಗ್ರೆಸ್ ಮೌನ ಆಗಿದೆಯಲ್ಲ ಸರ್ ಈ ವಿಚಾರದಲ್ಲಿ? ಮೆಡಿಕಲ್ ಕಾಲೇಜ್ ವಿಚಾರವಾಗಿ MNC ರದ್ದು ಮಾಡಿದೆ. ಮೆಡಿಕಲ್ ಕಾಲೇಜ್ ವಿಚಾರವಾಗಿ ರಾಮನಗರ ಮತ್ತು ಕನಕಪುರವನ್ನು ರದ್ದು ಮಾಡಿದೆ. ಬೈ ಎಲೆಕ್ಷನ್ನಲ್ಲಿ ಯೋಗೇಶ್ವರ್ ಬೆಂಬಲಿಗರು ಮೈತ್ರಿ ಖತಮ್ ಆಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಟಿಕೆಟ್ ಸಿಗದೆ ಹೋದರೆ ಯೋಗೇಶ್ವರ್ ಅವರಿಗೆ ಮೈತ್ರಿ ಇರಲ್ಲ. ನೋಡಪ್ಪ, ನಾನು ಅವ್ರ ಪಾರ್ಟಿ ವಿಚಾರಕ್ಕೆ ನಾನು ಇಂಟರ್ಫಿಯರ್ ಆಗಿ ನಾನು ತಯಾರಿಲ್ಲ. ಅವರು ಏನು ಬೇಕಾರೋ ಅವರು ಮಾಡ್ಕೊಳ್ಳಿ. ನನಗದೆಲ್ಲ ಇದು ಯಾವತ್ತಾರು ಒಂದಿನ ಏನಾದ್ರು ಅವ್ರವರಲ್ಲೇ ಸೆಟ್ಲ್ ಆಗಬೇಕು, ಏನು ಬೇಕಾದ್ರೂ ಹಾಕ್ಕೊಳ್ಳಿ. ನಾನು ಅದಕ್ಕೆ ಇಂಟರ್ಫಿಯರ್ ಆಗಿ ಹೋಗಲ್ಲ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನನಗೆ ಈ ಜನಕ್ಕೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು. ಅವ್ರ ಬದುಕಿನಲ್ಲಿ ನಾವೇನಾದ್ರು ಒಂದು ಬದಲಾವಣೆ ಮಾಡಬೇಕು, ನಮ್ಮನ್ನು ನೆನೆಸ್ಕೋಬೇಕು. ನನ್ನ ಡ್ಯೂಟಿ ಅಧಿಕಾರ ಇದೆ. ಈಗ ನೋಡಿ, ಅಧಿಕಾರ ಇದ್ದದಕ್ಕೆ 7th ಪೇ ಕಮಿಷನ್ ಮಾಡಿದ್ವಿ. ಈಗ ಎಲ್ಲರಿಗೂ ಬಡವರಿಗೆ ಸೈಟ್ ಹಂಚಬೇಕು ಅಂತ ಈಗ ಆಲೆ ಜಮೀನೆಲ್ಲ ಐಡೆಂಟಿಫೈ ಮಾಡಿದ್ವಿ. ಆಲೆ 70 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಐಡೆಂಟಿಫೈ ಮಾಡಿದ್ವಿ. ಇನ್ನು ಎಷ್ಟೆಷ್ಟಿದೆ ಎಲ್ಲ ಪರ್ಚೇಸ್ ಮಾಡಿ ಅಂತಲೂ ಕೂಡ ಹೇಳಿದ್ದೀನಿ. ಎಲ್ಲ ಬಡವ್ರಿಗೆ ಯಾರು ಸೈಟ್ ಇಲ್ಲ, ಯಾರು ಮನೆಗಿಲ್ಲ, ಯಾರು ಸಾಲ ಬೇಕು, ಯಾವ ಊರು ಬೇಕು, ಅಷ್ಟು ಕೆಲಸ ನಾವು ಮಾಡ್ಕೊಡ್ತೀವಿ. ನೋಡಪ್ಪ, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಹಿಂದೆ ಕಿತ್ತಾಡಿರ್ಲಿಲ್ವಾ? ಹಿಂದೇನು ಕಿತ್ತಾಡಿದ್ರು. ಒಂದಾಗ್ಯಾರೆ ನಾಳೆ ತಿರ್ಗಾ ಒದ್ದಾಗಲ್ಲ ಅನ್ನೋದು ಯಾವ ಗ್ಯಾರಂಟಿ? ಅದಕ್ಕೆ ನಾವು ಯಾವುದು ಇಂಟರ್ಫಿಯರ್ ಆಗಿ ಹೋಗಲ್ಲ. ಕಾಂಗ್ರೆಸ್ ಮೌನ ಆಗಿದೆಯಲ್ಲ ಸರ್ ಈ ವಿಚಾರದಲ್ಲಿ? ಮೆಡಿಕಲ್ ಕಾಲೇಜ್ ವಿಚಾರವಾಗಿ MNC ರದ್ದು ಮಾಡಿದೆ. ಮೆಡಿಕಲ್ ಕಾಲೇಜ್ ವಿಚಾರವಾಗಿ ರಾಮನಗರ ಮತ್ತು ಕನಕಪುರವನ್ನು ರದ್ದು ಮಾಡಿದೆ.